ಅವತ್ತು ನೀವು ತಾನೆ ಹುಡುಗಿನ ಓಡಿಸ್ಕೊಂಡ್ ಬಂದಿದ್ದು. ಬಡ್ಡಿ ಮಕ್ಕಳು ಮಿಸ್ ಆಗೋದ್ರು. ಹಲೋ ಹಲೋ ಹೇಳೋ, ಏನು ವಿಷಯ? ಅಣ್ಣ ಒಂದು ಎಡವಟ್ಟು ಆಗೋಗ್ಬಿಟ್ಟಿತ್ತಣ್ಣ. ಯಾಕೋ, ಏನಾಯ್ತು? ಅದು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾನಣ್ಣ. ಇವಾಗ ನೀವು ಎಲ್ಲಿದ್ದೀರೋ? ನಾವು ಇಲ್ಲೇ ಟೀ ಅಂಗಡಿ ಹತ್ರ ಬಚ್ಚಿಕೊಂಡಿದ್ದೀವಣ್ಣ. ಅವನು ಆದಿ ನಮ್ಮನ್ನ ಹುಡುಕ್ತಾ ಇದ್ದಾನಣ್ಣ. ಸರಿ, ನೀವು ಅಲ್ಲೇ ಇರಿ, ನನಗೆ ಆದಿನ ಫೋನ್ ಮಾಡಿ ಕರ್ಸ್ಕೊತೀನಿ. ಹೇಳಿ ಸರ್. ಹಲೋ ಆದಿ, ಎಲ್ಲಿದ್ಯಾ ಆದಿ? ಸರ್ ಅದು ನಾನು ಇಲ್ಲೇ. ನೀನ್ ಎಲ್ಲೇ ಇದ್ರು ಸರಿ, ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡ್ಬೇಕು, ಬೇಗ ಬಾ ಆದಿ. ಸರ್ ಸಂಜೆ ಬಂದ್ರೆ ಆಗಲ್ಲ ಸರ್, ನನಗೆ ಸ್ವಲ್ಪ ಅರ್ಜೆಂಟ್ ಆಗಿ. ಅದೆಲ್ಲ ಆಗಲ್ಲ, ಈಗಲೇ ಬಾ, ಅರ್ಜೆಂಟ್ ಆಗಿದೆ. ಸರಿ ಸರ್ ಬರ್ತೀನಿ. ಛೇ, ಇವ್ರನ್ನ ಹಿಡ್ಕೊಂಡಿದ್ರೆ ಅಮ್ಮನ ಮುಂದೆ ಹೇಳ್ತಿ ಈ ಕಿಡ್ನಾಪ್ಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ಬೋದಿತ್ತು. ತಪ್ಪಿಸ್ಕೊಂಡ್ಬಿಟ್ರಲ್ಲ. ಇವ್ರು ಬೇರೆ ಇಂಥ ಟೈಮಲ್ಲೇ ಫೋನ್ ಮಾಡ್ಬೇಕಾ? ಅಯ್ಯೋ ಏನು ಕೇಳ್ತೀಯ ಬಿಡು. ಈ ಮನೆ ಪರಿಸ್ಥಿತಿ ಫಜೀತಿ ಆಗೋಗ್ಬಿಟ್ಟಿದೆ. ಒಂದು ಕಡೆ ಸೂರ್ಯ ಹುಡುಗಿನ ಕಿಡ್ನ್ಯಾಪ್ ಮಾಡಿದಾನಂತ ಗುಲ್ಲೆದ್ದು ಬಿಟ್ಟಿದೆ. ಅದೊಂದು ದೊಡ್ಡ ತಲೆನೋವು. ಅದ್ರ ಜೊತೆಗೆ ಅವ್ರ ದೊಡ್ಡ ಮಗ ಇದ್ದಾನಲ್ಲ ಆದಿತ್ಯ, ಅದೇ ಏನು ಅಂತ ಮಾತಾಡ್ತಿದ್ಯೋ? ನೀನ್ ಎಲ್ವೇನೋ ನನ್ನ ಮದುವೆ ಆಗೋದು? ಆಗ ಅಂದ್ಕೊಂಡಿದ್ದೆ, ಆದ್ರೆ ಈಗಲ್ಲ. ನನಗೆ ನಿನ್ನ ಮದುವೆ ಯಾಕೆ ಇಷ್ಟ ಇಲ್ಲ. ನನಗೆ ನಿನ್ನ ಮದುವೆ ಯಾಕೆ ಇಷ್ಟ ಇಲ್ಲ. ನನಗೆ ನಿನ್ನ ಮದುವೆ ಯಾಕೆ ಇಷ್ಟ ಇಲ್ಲ. ಅವನ ಕಾಟ ಬೇರೆ. ಆದಿತ್ಯ ಸೂರ್ಯನ ಮಗನ, ಬೇರೆಯವನ ಮಗನ? ಯಾಕೆ ಹೇಳ್ತೀನಿ ಅಂದರೆ, ಆ ಸೂರ್ಯನ ನೋಡಿದ್ರೆ ದೊಡ್ಡ ಮಗ ಗೂಳಿ ನುಗ್ಗುದಂಗೆ ನುಗ್ಗುತ್ತಾನೆ. ಮುದುಕಿ, ಅವನು ಯಾರಾದ್ರೆ ನನಗೇನೆ? ಮೊದಲು ನೀನಲ್ಲಿ ಹೋಗಿದ್ದ ಕೆಲಸ ಏನಾಯ್ತು ಅಂತ ಹೇಳು. ಕತೆ ಪುರಾಣ ಎಲ್ಲ ನನ್ನ ಹತ್ರ ತರಬೇಡ. ನಾನು ಹೇಳೋಷ್ಟು ಹೇಳಿದೆ, ಕೂಗಾಡ್ದೆ, ಜಗಳನೂ ಮಾಡಿದೆ. ನಿಶ್ಚಿತಾರ್ಥ ಮಾಡ್ತೀವಿ, ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ವಿನಃ ಯಾವಾಗ ಅಂತ ಹೇಳಲ್ಲ. ಆ ಪೊಲೀಸಪ್ಪ ನಿಶ್ಚಿತಾರ್ಥನೂ ಬೇಡ, ಮದುವೆನೂ ಬೇಡ ಅಂತ ಇದ್ದಾನಲ್ಲ. ಅವನು ಬೇಡ ಅಂತಾನೆ ಅಂತ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ? ನೋಡು, ಅವನು ಒಪ್ಪದೆ ಇದ್ರೂ ಸರಿ, ಆರ್ತಿ ಸೂರ್ಯ ಒಪ್ಪ ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮಿಬ್ರದು. ಅದನ್ನ ಆಗಲೇ ಮಾಡಿದ್ದಾಯ್ತು. ನೀನು ಇಬ್ಬರನ್ನ ಕಳಿಸಿದ್ದಲ್ಲ. ಅವರಿಬ್ಬರ ಹತ್ರನೂ ಸೂರ್ಯ ಆರ್ತಿ ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಆರ್ಯ ಸ್ವಾತಿ ನಿಲ್ಸ್ಕೊಂಡು ಫೋಟೋನು ತೆಗೆಸಿದ್ದಾರೆ. ಗುಡ್, ವೆರಿ ಗುಡ್. ಒಳ್ಳೆ ಕೆಲಸನೇ ಮಾಡಿದ್ಯಾ. ಅದು ಹೇಗೆ ಇನ್ನು ಮುಂದೆ ನನ್ನ ಮಾತು ಕೇಳಲ್ವೋ ನಾನು ನೋಡ್ತೀನಿ. ನೋಡು, ನಾಳೆವರೆಗೂ ಅವ್ರಿಗೆ ಟೈಮ್ ಕೊಡು. ನಾಳೆ ಅವ್ರಿಗಾಗೋ ಆಘಾತಕ್ಕೆ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡಿಕೊಂಡು ಮುಂದೆ ನಾನು ಹೇಳಿದ ಕೆಲಸನ ಮಾಡಬೇಕು. ನಾನು ಅದನ್ನೇ ಕಾಯ್ತಾ ಇದ್ದೀನಿ. ನಾಳೆ ಅವ್ರಿಗಿದೆ ಅಮಾವಾಸ್ಯೆ. ಬರೀ ಮಾತಿಂದ ಏನೂ ಪ್ರಯೋಜನ ಇಲ್ಲ. ಮೊದಲು ಕೆಲಸ, ಆಮೇಲೆ ಮಾತು. ಮತ್ತೆ ನಾನೇ ಫೋನ್ ಮಾಡ್ತೀನಿ. ಅಜ್ಜಿ, ನಂಗೆ ತುಂಬ ಭಯ ಆಗ್ತಿದೆ. ನೀವು ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ. ಏಯ್, ಆವತ್ತಿನಿಂದ ಇದನ್ನೇ ಮಾತಾಡ್ತಾ ಇದ್ಯಾ? ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಹಾಗಲ್ಲ ಅಜ್ಜಿ, ನನಗೆ ಈ ಮನೆಯವರು ಯಾವ ರೀತಿಲೂ ಅನ್ಯಾಯ ಮಾಡಿಲ್ಲ. ಅದು ಅಲ್ಲದೆ ಆರ್ಯವ್ರನ್ನ ತುಂಬ ಇಷ್ಟಪಡ್ತಾರೆ. ನೀವು ಅವ್ರ ಮೇಲೆ ಸೇರ್ ತೀರ್ಸ್ಕೊತೀನಿ ಅಂತ ಹೋಗಿ ಆರ್ಯ ಅವ್ರಿಗೆ ಈ ಮನೆಯವ್ರಿಗೆಲ್ಲ ಹೆಚ್ಚು ಕಡಿಮೆ ಆದರೆ ಮುಂದೆ ನನ್ನ ಗತಿ ಏನು? ನಿನ್ನ ಭವಿಷ್ಯ ನನ್ನ ಕೈನಲ್ಲಿದೆ. ಬೇರೆಯವ್ರಿಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ನೀನು ನನ್ನ ಮಾತು ಕೇಳಲಿಲ್ಲ ಅಂದರೆ ನಿನ್ನ ಭವಿಷ್ಯ ಇಲ್ಲ ಅನಿಸ್ಬಿಡ್ತೀನಿ.